ತುಂಬಾ ಥ್ಯಾಂಕ್ಸ್ ಅಣ್ಣ ಅಂತ ಖುಷಿಯಿಂದ ನಕ್ಳು. ಕೆಳಗಿಳಿಯುವಾಗ ಮೆಟ್ಟಿಲ ಮೇಲೆ ದಿವ್ಯಾ ನಿಂತಿದ್ದಳು. ಅವಳನ್ನು ನೋಡಿ ಗಾಬರಿಯಾಗಿ ದಿವ್ಯಾ, ಅದು ಅದು ಅವಳು ಅಂತ ಬಡಬಡಿಸಿದ. ನಾನೆಲ್ಲ ಕೇಳಿಸ್ಕೊಂಡೆ. ಇರ್ಲಿ, ಅವಳ ಆಸೆ ಪೂರೈಸೋದು ನಮ್ ಕರ್ತವ್ಯ. ನಿಮ್ ಸ್ನೇಹಿತರಿಗೆ ಯಾರಿಗಾದ್ರೂ ಹೇಳಿ, ನಿಮ್ ಸ್ನೇಹಿತ ಆದ್ರೆ ಪರವಾಗಿಲ್ಲ, ಯಾರಿಗೂ ಗೊತ್ತಾಗಲ್ಲ ಅಂದಳು. ಥ್ಯಾಂಕ್ಸ್ ಕಣೆ, ನಿನ್ನಂತ ಹೆಂಡತಿ ಪಡೆಯಲು ನಾನ್ ಪುಣ್ಯ ಮಾಡಿರ್ಬೇಕು ಅಂತ ಹೇಳಿ ಅವಳ ಕೆನ್ನೆಗೆ ಚುಂಬಿಸಿ ಕೆಳಗಿಳಿದು ಬಂದ. ಸುರೇಶ ತನ್ನ ಸ್ನೇಹಿತ ರವಿಗೆ ಫೋನ್ ಮಾಡಿದ. ರವಿ ಇನ್ನೂ ಮದುವೆ ಆಗದ ಬ್ಯಾಚುಲರ್, ಆದ್ರೆ ಹುಡುಗಿರ ಚೂಲು ಜಾಸ್ತಿ ಇದೆ. ವಾರಕ್ಕೆ 2-3 ಬಾರಿ ಆಂಟಿಯನ್ನ ಪಟಾಯಿಸಿ ತನ್ನ ರೂಮಿಗೆ ಕರೆದು ಆಟ ಆಡ್ತಾನೆ. ಸುರೇಶ ಮದುವೆ ಆದ ಮೇಲೆ ಅವನ ಸಹವಾಸ ಬಿಟ್ಟಿದ್ದ. ಅಕಸ್ಮಾತ್ ತನ್ನ ಹೆಂಡತಿಯನ್ನ ಬುಟ್ಟಿಗೆ ಹಾಕ್ಕೊಂಡ್ರೆ ಅಂತ. ಈಗ 1 ವರ್ಷದ ನಂತರ ಅವನಿಗೆ ಕಾಲ್ ಮಾಡಿದ್ದ. ಹಾಯ್ ಸುರೇಶ್, ಏನ್ ಸಮಾಚಾರ? ಮದುವೆ ಆದ್ಮೇಲೆ ನನ್ ಮರ್ತೇ ಬಿಟ್ಟಿದ್ದೆ. ಹೌದು ಕಣೋ, ಸಂಸಾರದಲ್ಲಿ ಮುಳುಗಿದ್ದೆ. ಇರ್ಲಿ, ಈಗ ಯಾಕ್ ನನ್ ನೆನ್ಪಾಯ್ತು? ನಿನ್ನಿಂದ ಒಂದ್ ಹೆಲ್ಪ್ ಬೇಕು ಕಣೋ. ಹಾ, ಹೇಳು ಮುಚ್ಚ. ಅದು ಅದು ಒಂದು ಹುಡುಗಿ ಇದ್ದಾಳೆ. ಅವಳಿಗೆ 1 ತಿಂಗಳಿಂದ ಗಂಡನ್ ಜೊತೆಗೆ ಸೇರಿಲ್ಲ. ಅದಕ್ಕೆ ನೀನು 1 ತಿಂಗಳ ಮಟ್ಟಿಗೆ ಅವಳ ಜೊತೆ. ಆದ್ರೆ ಇದು ಅವಳ ಗಂಡನಿಗೆ ಗೊತ್ತಾಗ್ಬಾರ್ದು. ನಗುತ್ತಾ ಇದು ನೀನು ನನಗೆ ಮಾಡೋ ಹೆಲ್ಪ್ ಕಣೋ. ಅವಳ ಗಂಡನಿಗೇನ್ ಗೊತ್ತಾಗಲ್ಲ. ಹುಡುಗಿ ಯಾರು? ಅದು ನನ್ನ ತಂಗಿ ವನಜ ಅಂದ. ಫುಲ್ ಶಾಕ್ ಆಗಿ, ಏನು ನೀನ್ ಹೇಳೋ ಮಾತಾ ಇದು? ನಿನ್ ಸ್ವಂತ ತಂಗಿನ ನನ್ ಜೊತೆ ಸೇರಲ್ ಕಳಿಸ್ತೀಯೇನೋ? ಅವಳದೇ ಆಸೆ ಕಣೋ ಇದು, ನಿನ್ನಿಂದ ಆಗುತ್ತಾ ಇಲ್ವಾ? ಯಾಕೆ ಆಗಲ್ಲ, ಶೂರ್ ಬರ್ತೀನಿ, ಕೆಳಗೆ ಹಾಕಿದ. ವನಜ ಜಿಮ್ ಮಾಡಿ ಹುರಿಗೊಳಿಸಿದ ಅವನ ಬಾಡಿ ಕಣ್ಣರಳಿಸಿದಳು. ಅಂತ ತಲೆ ಅಲ್ಲಾಡಿಸಿದಳು. ವನಜ, ನಿನ್ ಮದುವೆಗೆ ಮುಂಚೆ ಇಂದಲೇ ನಿನ್ಮೇಲೆ ನಾನು ಕಣ್ಣು ಹಾಕಿದ್ದೆ. ಆದರೆ ಕೈ ತಪ್ಪಿ ಬೇರೆಯವನ ಪಾಲಾದೆ. ಈಗ ನೀನಾಗಿ ನೀನೇ ಬಂದಿದ್ದಿ ಎಂದು ಗಾಢವಾಗಿ ಚುಂಬಿಸಿದ. ನಂತರ ಅವಳನ್ನು ನಾಯಿ ಪೊಸಿಷನ್ನಲ್ಲಿ ನಿಲ್ಲಿಸಿದ. ವನಜ ಮೇಲಕ್ಕೆತ್ತಿ ತೋರಿಸುತ್ತಾ ನಿಂತಳು. ರವಿ ಅವಳ ಹಸಿದ ನಾಯಿಯಂತೆ ಅವಳ ಮೇಲೆ ಅಬ್ಬರಿಸಿ ಅವಳ ದಾಹದ ಹಸಿವನ್ನು ತೀರಿಸಿದ.